ಅದೊಂದು ದೊಡ್ಡ ಊರು. ಅಲ್ಲೊಂದು ದೊಡ್ಡ ಈಶ್ವರ ದೇವಸ್ಥಾನ, ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ. ಒಳಗೆ ಹೋಗ್ಬೇಕಾದ್ರೆ 3-4 ತಾಸು ಪಾಳಿ ಕ್ಯೂನಲ್ಲಿ ನಿಲ್ಲಬೇಕು. ಹೀಗಾಗಿ ಕೆಲ ಮಂದಿ ದೂರಿದ್ದು ನಮಸ್ಕಾರ ಮಾಡಿ ಹೋಗಿದ್ರು. ಇಂಥ ಹೊತ್ತಿನಾಗ ಹೊರಗಡೆ ನಂದಿ ಇರುತ್ತಲ್ಲ, ಭಾಳ ಚಂದ ನಂದಿ ಮೂರ್ತಿ ಅದು. ಅಲ್ಲೇ ಎಲ್ಲರೂ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಅಂಥದ್ರಲ್ಲಿ ಒಬ್ಬಾತ ಅಲ್ಲಿ ಕುತ್ಕೊಂಡು ಸ್ವಲ್ಪ ತನ್ನೊಳಗೆ ತಾನು ಮಾತಾಡ್ತಾ ಇದ್ದನೋ ಅಥವಾ ಎಲ್ಲರೂ ಸ್ವಲ್ಪ ಕೇಳ್ತಾ ಇದ್ದ ದೇವರಲ್ಲಿ, ದೇವರ ನೀ ಹೆಂಗದಿ, ಒಟ್ಟ ಏನದಿ ನೀನು, ನಂದು ಚಿಂತೆ, ನನ್ನ ಅಳಲು, ನನ್ನ ದುಃಖ ಯಾಕೆ ಅರ್ಥ ಆಗವಲ್ಲ ನಿನಗೆ, ಎಲ್ಲ ಕೊಟ್ಟಿ ಕರೆ, ಆದ್ರೆ ನನಗೆ ಡಯಾಬಿಟಿಸ್ ಕೊಟ್ಟು, ಏನು ತಿನ್ನಕ್ಕೆ ಬರೋಣ ಮಾಡಿದಿ, ಶುಗರ್ ತಿನ್ನಬೇಕಾದ್ರೆ ಡಯಾಬಿಟಿಸ್ ಕೊಟ್ಟು, ಉಪ್ಪು ಗಿಪ್ಪು ಸಕ್ಕರೆ ತಿನ್ಬೇಕಂದ್ರೆ ಶುಗರ್ ಏನು BP ಕೊಟ್ಟು, ಕರೆದು ತಿನ್ನೋಂಗಿಲ್ಲ, ಏನು ತಿನ್ನೋಂಗಿಲ್ಲ, ಅದನ್ನು ತಿನ್ನಬೇಡ ಇದನ್ನು ತಿನ್ನಬೇಡ ಅಂತ ಏನು ಹೇಳ್ತಾಳ. ಅದು ಏನೇನು ತಿನ್ಬೇಕು ಹೋಗ್ಬಿಡ್ರಿ ಇಂಥವೆಲ್ಲ ಅಂತಿಕೊಂಡು ಡಾಕ್ಟ್ರ್ ಹೇಳ್ತಾರೆ. ಮತ್ತು ನಾ ಏನು ತಿನ್ನಲಿ ಅಂತ ತಿಳ್ಕೊಂಡು ದೇವರಲ್ಲಿ ಜೋರಾಗೇನೆ ಕಂಪ್ಲೇಂಟ್ ಕೊಡಕತ್ತಿದ್ದ. ನಾ ಏನು ತಿನ್ನಲಿ, ನನ್ನ BP ಕೊಟ್ಟು, ಶುಗರ್ ಕೊಟ್ಟು, ಅನೇಕ ರೋಗಗಳು ಕೊಟ್ಟು, ಏನು ತಿನ್ನಲಾರ್ದ ಮಾಡಿಬಿಟ್ಟು ಅದು ಎಲ್ಲ ಕೊಟ್ಟು, ನನ್ನ ಪರಿಸ್ಥಿತಿ ನಿನಗೆ ಗೊತ್ತಾಗತ್ತೇನು ಅಂದು ಕಡೆಗೆ ಬಂದ. ನಾ ಕೂತಲ್ಲೇ ಮಗ್ಗಲು ಕೂತ. ಮಗ್ಗಲು ಕೂತಾದ್ಮೇಲೆ ಅದು ಇದು ಮಾತಾಡ್ತಾ, ಯಾವ ಊರು ಇದು ಪಕ್ಕದ ಊರೇ ಹೇಳಿದವು. ಅದು ದೊಡ್ಡ ಊರೇ, ನಿಮ್ಗೆ ಹೇಳಿದ್ರೆ ಗಾಬರಿ ಆಗ್ತದೆ. ಆನಂತರ ಆ ದೇವಸ್ಥಾನ ಹೇಳ ಸುಮ್ಮನೆ ಗೌಪ್ಯವಾಗಿ ಅದನ್ನು ಹೇಳ್ತಾ ಇದ್ದೀನಿ. ಅವ ಹಾಗೆ ನೋಡ್ತಾ 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 ಅವ ಒಂದು ಜಡ್ಪಿ ಒಳಗೆ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಅವ. ಹೌದಾ, ಅತ್ಯಂತ ಲಂಚ ತಿನ್ನಕ್ಕೆ ಅವಕಾಶವಿರ್ತಕ್ಕಂಥ, ಧಾರಾಳವಾಗಿ ಅವಕಾಶ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆತಂತು. ಹೀಗಾಗಿ ಸಾಕಷ್ಟು ಗಳಿಸಿದ್ದ. ಮತ್ತು ಒಮ್ಮೆ ಲೋಕಾಯುಕ್ತವರು ರೇಡೂ ಮಾಡಿದ್ರು. ರೇಡ್ ಮಾಡಿ 67 ಕೋಟಿ ಬೇನಾಮಿ ಆಸ್ತಿ ಇದ್ದದನ್ನು ಎತ್ತಿ ಹಾಕೊಂಡು ಹೋಗಿದ್ರು. ಮತ್ತು 106 ಕೋಟಿ ರೂಪಾಯಿ ಗಳಿಸಿದ್ದ. ಎಷ್ಟೋ ಅವನ ಮ್ಯಾಗ ಆಪಾದನೆಗಳು ಇದ್ದು. ಅಂಥವ ದೇವರಲ್ಲಿ ಇಂಥ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಇದನ್ನೆಲ್ಲ ಕೇಳಿದ ಮೇಲೆ ಏನು ಅನ್ನಿಸ್ತು, ದೇವರು ಯಾಕೆ ಮೂಗಾಗ್ಯಾನ, ಯಾಕೆ ಮೂಕಾಗ್ಯಾನ, ಯಾಕೆ ಕಿವುಡಾಗ್ಯಾನ ಅನ್ನೋದು ಅವನ ಪ್ರಾರ್ಥನೆಯಿಂದ ನನಗೆ ಅರ್ಥ ಆಯ್ತು. ನೋಡ್ರಿ, ನಾನು ಅಕಸ್ಮಾತ್ ದೇವರಿಗೆ ಅದು ಬಾಯಿ ಬರ್ತಿತ್ತಂದ್ರೆ ಏನು ಅನ್ಬೋದಿತ್ತು ಅಂತ ನಾ ವಿಚಾರ ಮಾಡಿದೆ. ಒಬ್ಬ ಸಾಮಾನ್ಯನಂತೆ ದೇವರು ಇದ್ರಪ್ಪ ಅಂತಂದ್ರೆ ನಾ ಏನು ತಿನ್ನಲಿ ಅಂತವ ಕೇಳಿದ ಪ್ರಶ್ನೆಗೆ ಸಗಣಿ ತಿನ್ನ ಮಗನ, ಊರು ಸಗಣಿ ತಿಂದ ಬೆಳೆದು ಮತ್ತು ಅದೇ ತಿನ್ಕೊಂತ ಹೋಗು ಅಂತಕ್ಕಂಥ ಮಾತು ಬರ್ತಿತ್ತೇನೋ. ಏನು ಬದುಕು ಅಂತ ತಿನ್ನ ಎಲ್ಲರದು ಹಾಗೆ ರೀ. ಸಾಕಷ್ಟು ಅದ, ಎಲ್ಲ ಅದ, ಅರಮನೆ ಅಂತ ಮನೆ ಅದು, ತಿನ್ಲಕ್ಕೆಲ್ಲ ಅದ, ಬಟ್ ತಿನ್ಲಾಕ ಬಾಯಿ ಇಲ್ಲ. ಡಯಾಬಿಟಿಸ್ ಅದ, 108 ಜಡ್ಡುಗಳು, ತೂತಿಗೊಂದು ಜಡ್ಡುಗಳದಾವ, 9 ತೂತುಗಳು. ಇದಕ್ಕೆ ನವರಂಧ್ರ ಅಂತಾರ. ನವರಂಧ್ರ 9 ತೂತುಗಳು, ತೂತಿಗೊಂದು ಜಡ್ಡು ಅದಾವ. ಏನು ಗತಿ ಅಂತ, ಎಂಥ ಬದುಕು ನಮ್ಮದು. ಏನನ್ನೂ ಉಣ್ಣಲಾರೆವು, ಏನನ್ನೂ ತಿನ್ನಲಾರೆವು. ಎಲ್ಲವನ್ನ ಕೊಟ್ಟ ಭಗವಂತ ನಮ್ಮ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಾನು. ಸೊ ಇದಕ್ಕೆ ನೀವೇನಂತೀರಿ? ಶ್ರೀ ಗುರುದೇವ್.